ಆ್ಯಂಡ್ ಬಾಡಿ ವಾಶಸ್ ಅದನ್ನೇ ಫೇಸ್ಗೆ ಯೂಸ್ ಮಾಡಿಬಿಟ್ಟು ಅದನ್ನೇ ಸ್ಕಿನ್ ಕೇರ್ ರುಟೀನ್ ಅಂತಿದ್ರೆ ಅಂದರೆ ಪ್ಲೀಸ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ 4 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಆ್ಯಂಡ್ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಆ ಥರ ಸ್ಕಿನ್ ಟೈಪ್ಸ್ ಇರುತ್ತೆ. ಆ್ಯಂಡ್ ಇದ್ರ ಬಗ್ಗೆ ನಾನು ಆಗಲೇ ಒಂದು ವೀಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಅದನ್ನ ಹೋಗ್ಬಿಟ್ಟು ನೀವು ನೋಡ್ಬೋದು. ಯೋ ವಾಟ್ಸಪ್, ಇಟ್ಸ್ ಮೀ ಅವಿನಾಶ್ ಆ್ಯಂಡ್ ಇಟ್ಸ್ ಫೈನಲಿ ಟೈಮ್ ಟು ಟಾಕ್ ಅಬೌಟ್ ಸ್ಕಿನ್ ಕೇರ್ ರುಟೀನ್ ಇನ್ 2025. ಆ್ಯಂಡ್ ಬ್ರೋ, ನೀವೇನಾದರೂ ಸೋಪ್ ಆ್ಯಂಡ್ ಬಾಡಿ ವಾಶಸ್ ಅದನ್ನೇ ಫೇಸ್ಗೆ ಯೂಸ್ ಮಾಡಿಬಿಟ್ಟು ಅದನ್ನೇ ಸ್ಕಿನ್ ಕೇರ್ ರುಟೀನ್ ಅಂತಿದ್ರೆ ಅಂದರೆ ಪ್ಲೀಸ್ ಸ್ಟಾಪ್ ದ್ಯಾಟ್. ಇಟ್ಸ್ ಟೈಮ್ ಟು ಅಪ್ಗ್ರೇಡ್ ಯುವರ್ ಸ್ಕಿನ್ ಕೇರ್ ರುಟೀನ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ 4 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಆ್ಯಂಡ್ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಅದರಲ್ಲಿ ನಿಮ್ಮ ಬಾಡಿ ಟೈಪ್ ಯಾವುದಿದೆ ಆ್ಯಂಡ್ ಅದಲ್ಲದೆ ಅದಾದಮೇಲೆ ಡೈಲಿ ರುಟೀನ್ ಆ್ಯಂಡ್ ವೀಕ್ಲಿ ರುಟೀನ್, ಅದಾದಮೇಲೆ ಪ್ರಾಡಕ್ಟ್ ರೆಕಮೆಂಡ್ ಯಾವ ಥರ ಮಾಡ್ಕೊಳ್ತಾ ಹೇಳ್ತೀನಿ. ಸೊ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿದ್ದರೆ ಇವಾಗಲೂ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಿದ್ದೀರಾ ಸ್ಟೈಲ್ ಬ್ಲಿಂಕ್, ನಾನು ನಿಮ್ಮ ಅವಿನಾಶ್ ಹೆಸರಂತೂ ಕೇಳಿರ್ತೀರ. ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೋಸ್ ಯುವರ್ ಸ್ಕಿನ್ ಟೈಪ್. ಅದು ನಮ್ಮ ಫಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಂದರೆ ಲೈಕ್ ನೀವೇನೇ ಪರ್ಚೇಸ್ ಮಾಡಬೇಕಂದ್ರೂ ಏನೇ ಬೈ ಮಾಡಬೇಕಂದ್ರೂ ನಿಮ್ಮ ಸ್ಕಿನ್ ಟೈಪ್ ಯಾವುದಿದೆ ಅಂತ ತಿಳ್ಕೊಂಡ್ರೆ ಇಟ್ ಈಸ್ ಈಸಿ ಟು ಬೈ. ಲೈಕ್ ಅದರಿಂದ ನಿಮ್ಮ ಸ್ಕಿನ್ ಇನ್ಫೆಕ್ಷನ್ ಆಗೋಲ್ಲ, ಅದಲ್ಲದೆ ಆ್ಯಂಡ್ ಅದರಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋಲ್ಲ ಅದರಿಂದ. ಸೊ ತುಂಬ ಇಂಪಾರ್ಟೆಂಟ್ಸ್ ಇರುತ್ತೆ. ಆ್ಯಂಡ್ ನೀವು ನೋಡಿರ್ಬೋದು ಸುಮಾರು ಜನ ಆಯಿಲಿ ಆಗಿರ್ಬೋದು, ಡ್ರೈ, ಸೆನ್ಸಿಟಿವ್, ಇಲ್ಲಾಂದರೆ ಕಾಂಬಿನೇಷನ್ ಆ ಥರ ಸ್ಕಿನ್ ಟೈಪ್ಸ್ ಇರುತ್ತೆ. ಆ್ಯಂಡ್ ಇದ್ರ ಬಗ್ಗೆ ನಾನು ಆಗಲೇ ಒಂದು ವೀಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಅದನ್ನ ಹೋಗ್ಬಿಟ್ಟು ನೀವು ನೋಡ್ಬೋದು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡೈಲಿ ರುಟೀನ್ ಲೈಕ್ ಕ್ಲೆನ್ಸರ್ ಇಲ್ಲ ಮಾಯ್ಶ್ಚರೈಸರ್ ಇಲ್ಲಾಂದರೆ ಸನ್ಸ್ಕ್ರೀನ್. ಲೈಕ್ ಕ್ಲೆನ್ಸರಲ್ಲಿ ಏನು ಬರುತ್ತೆ ಅಂದರೆ ನೀವೇನಾದರೂ ಸೋಪ್ ಇಲ್ಲಾಂದರೆ ಬಾಡಿ ವಾಶ್ನ ಫೇಸ್ಗೆ ಯೂಸ್ ಮಾಡ್ತೀವಿ ಅಂದರೆ ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ. ನಿಮ್ಗೆ ಯಾವ ಸ್ಕಿನ್ ಟೈಪ್ ಇದೆ ಅದ್ರ ಬೇಸಿಸ್ ಮೇಲೆ ಒಂದು ಕ್ಲೆನ್ಸರ್ ಇಲ್ಲ ಫೇಸ್ ವಾಶ್ ಅದನ್ನ ಪರ್ಚೇಸ್ ಮಾಡಿಬಿಟ್ಟು ಇಟ್ಕೊಂಡಿರಿ. ಲೈಕ್ ನೀವೇನಾದ್ರು ಬಾಡಿ ವಾಶ್ನ ಏನಾದ್ರು ಯೂಸ್ ಮಾಡ್ತಿದ್ರೆ ಫೇಸ್ಗೆ, ಲೈಕ್ ಬಾಡಿ ಸೋಪ್ನ ಯೂಸ್ ಮಾಡ್ತೀವಿ, ಪ್ಲೀಸ್ ಅವಾಯ್ಡ್ ಮಾಡಿ. ಅದರಿಂದ ಅದ್ರ ಬಾಡಿ ಮೇಲೆ ಬ್ಯಾಕ್ಟೀರಿಯಾ ಏನಿರುತ್ತಲ್ಲ ಎಲ್ಲ ಫೇಸ್ಗೆ ಬಂದು ಕೂತ್ಕೊಳ್ಳೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆಫ್ಟರ್ ಕ್ಲೆನ್ಸರ್ ಯು ಕ್ಯಾನ್ ಯೂಸ್ ಮಾಯ್ಶ್ಚರೈಸರ್ ಇಲ್ಲಾಂದರೆ ಸನ್ಸ್ಕ್ರೀನ್ SPF 50 ಇಲ್ಲಾಂದರೆ 20 ಆ ಥರ 15 ಇರುತ್ತೆ, ಅದನ್ನ ಯೂಸ್ ಮಾಡಿ. SPF ಅದರಿಂದ ಸನ್ ಏನಿದೆಯಲ್ಲ ಅದರಿಂದ ಡ್ಯಾಮೇಜ್ ಆಗೋದು ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ, ಸನ್ಸ್ಕ್ರೀನ್ ಆಗಿರ್ಬೋದು ಆ ಥರ. ಸೊ ಯಾವತ್ತೂ ನೋಡ್ಕೊಂಡು ಯೂಸ್ ಮಾಡಿ ನಿಮ್ಮ ಬಾಡಿ ಟೈಪ್ ಆ್ಯಂಡ್ ಇಲ್ಲಾಂದರೆ ಸ್ಕಿನ್ ಟೈಪ್ ಯಾವುದಿದೆ ಅಂತ ನೋಡಿಕೊಂಡು. ಪಾರ್ಟ್ 3 ಬಂದ್ಬಿಟ್ಟು ಏನಪ್ಪ ಅಂದರೆ ವೀಕ್ಲಿ ರುಟೀನ್. ನೀವು ನೋಡಿರ್ಬೋದು ಇಟ್ ಈಸ್ ಕೋರ್ ಕೀ. ಲೈಕ್ ನೀವೇನೋ ಡೈಲಿ ಮಾಡಿದ್ಮೇಲೆ ಇದನ್ನ ಮಾಡಲೇಬೇಕು ಈ ಸ್ಟೆಪ್ನ ಅಂತ ಏನಿಲ್ಲ, ಲೈಕ್ ಮಾಡಿದ್ರೆ ಮಾಡ್ಬೋದು ಅಂತ. ಈ ಥರಲ್ಲಿ ಬಂದ್ಬಿಟ್ಟು ಫೇಸ್ ಮಾಸ್ಕ್ ಆ್ಯಂಡ್ ಸ್ಕ್ರಬ್ ಯೂಸ್ ಮಾಡಿ. ಲೈಕ್ ನಿಮ್ಮ ಸ್ಕ್ರಬ್ ಏನು ಮಾಡುತ್ತೆ ಅಂದರೆ ಬಾಡೀಲಿ ಇದು ಫೇಸಲ್ಲಿ ನಿಮ್ಮ ಡಲ್ನೆಸ್ ಇಲ್ಲಾಂದರೆ ಏನಾದ್ರು ಇರುತ್ತಲ್ಲ ಡ್ಯಾಮೇಜ್ ಆಗಿರೋ ಸ್ಕಿನ್ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಫೇಸ್ ಟಿನಿ ಏರ್ಸ್ ಎಲ್ಲ ಇರುತ್ತಲ್ಲ ಫೇಸಲ್ಲಿ ಅದನ್ನೆಲ್ಲ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಆ ಥರ ಎಲ್ಲ ರಿಮೂವ್ ಮಾಡುತ್ತೆ. ಸೊ ಅದನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಇಂಪ್ರೂವ್ ಆಗುತ್ತೆ ವಿದಿನ್ ಅ ವೀಕ್. ಇಲ್ಲಾಂದರೆ ನಿಮಗೆ ಇದನ್ನೆರಡು ಸ್ಟೆಪ್ ಮಾಡೋದ್ರಿಂದ ನಿಮಗೆ ವೀಕಲ್ಲಿ ಇಲ್ಲಾಂದರೆ ಮಂತಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಇದರಲ್ಲಿ ಲಾಸ್ಟ್ ಪಾರ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪ್ರಾಡಕ್ಟ್ ರೆಕಮೆಂಡ್. ನೀವು ಫೇಸ್ ವಾಶ್ ಬೇಕಾದರೆ ನಾರ್ಮಲಾಗಿ ಪ್ಲಮ್ ಇಲ್ಲಾಂದರೆ ಸೆಟಫಿಲ್ ಆ ಥರ ಯೂಸ್ ಮಾಡ್ಕೋಬೋದು ಬೇಕಾದರೆ. ಇಲ್ಲಾಂದರೆ ನೀವು ಮಾಯ್ಶ್ಚರೈಸರ್ ಬಂದ್ಬಿಟ್ಟು ನಾರ್ಮಲ್ ಪೌಂಡ್ಸ್ ಇಲ್ಲಾಂದರೆ ಆ ಥರ ಚಿಕ್ಕದಾಗಿರುತ್ತಲ್ಲ ಪ್ರಾಡಕ್ಟ್ನ ಅದನ್ನ ಫಸ್ಟ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅದಾದಮೇಲೆ ಸನ್ಸ್ಕ್ರೀನ್ ನೋಡಿರ್ತೀರ ನೀವು, ಬೇಜಾನ್ ಕಡೆ ಇರುತ್ತೆ ಆ್ಯಂಡ್ ಲೋಟಸ್ ಆ ಥರ ಎಲ್ಲ ಇರುತ್ತೆ. ಆ್ಯಂಡ್ ಅದಲ್ಲದೆ ಸ್ಕ್ರಬ್ ಬಂದ್ಬಿಟ್ಟು ಲೈಕ್ ಮೆನ್ಸ್ ಕಂಪ್ನಿ ಇಲ್ಲಾಂದರೆ ಆ ಥರ ಯೂಸ್ ಮಾಡಿ. ನಿಮಗೆ ಫೇಸ್ ವಾಶಲ್ಲಿ ಆ್ಯಂಡ್ ಇದು ಫೇಸ್ ಮಾಸ್ಕಲ್ಲಿ ಮುಲ್ತಾನಿ ಮಿಟ್ಟಿ ಅದನ್ನೆಲ್ಲ ಯೂಸ್ ಮಾಡಿ. ಇಟ್ಸ್ ಗುಡ್. ವಿದಿನ್ ಅ ವೀಕ್ ಇಲ್ಲಾಂದರೆ ವಿದಿನ್ ಅ ಮಂತ್ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆ್ಯಂಡ್ ಇದರಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ನೀವೇನು ಒಂದೇ ಸತಿ ಬೈ ಮಾಡಬೇಕಂತ ಏನಿಲ್ಲ. ಲೈಕ್ ನಿಧಾನಕ್ಕೆ ಬೈ ಮಾಡಿದ್ರೂ ಬಿ ಕನ್ಸಿಸ್ಟೆನ್ಸಿ ಆ್ಯಂಡ್ ಕಂಟಿನ್ಯೂ ಆಗಿ ಅದನ್ನ ಯೂಸ್ ಮಾಡ್ತಾಯಿರಿ ಅಷ್ಟೇ. ಅದರಿಂದ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಕಸ್ಮಾತ್ ನೀವು ಇವತ್ತೊಂದಿನ ಯೂಸ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾಡಲಿಲ್ಲ ಅಂದರೆ ಇಟ್ಸ್ ನಾಟ್ ರಿಸಲ್ಟ್ ಗೊತ್ತಾಗಲ್ಲ. ಸೊ ಬಿ ಕನ್ಸಿಸ್ಟೆನ್ಸಿ. ಬೋನಸ್ ಟಿಪ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವೇನಾದರೂ ಪಿಲ್ಲೋ ಕವರ್ನ ವಾಶ್ ಮಾಡದೆ ಯೂಸ್ ಮಾಡ್ತಿದ್ರೆ ಲೈಕ್ ಅದ್ರ ಮಲ್ಕೊಳ್ಳೋದ್ರಿಂದ ಏನಾಗುತ್ತೆ ಡ್ಯಾಂಡ್ರಫ್ ಎಲ್ಲ ಅಲ್ಲಿ ಬಿದ್ದಿರೋ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅಕಸ್ಮಾತ್ ನೀವು ಟವಲ್ನ ಅಷ್ಟೇ ವೀಕ್ಲಿ ಟ್ವೈಸ್ನ ವಾಶ್ ಮಾಡ್ತಾಯಿರಿ ಅದನ್ನ, ಅದರಿಂದ ನೀವು ಡೈಲಿ ರಬ್ ಮಾಡ್ತಾ ಯೂಸ್ ಮಾಡ್ತಾಯಿದ್ರೆ ಡಸ್ಟ್ ಎಲ್ಲ ಬಿದ್ದಿರುತ್ತೆ. ಸೊ ಅದರಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಅದನ್ನ ಸಪ್ರೇಟ್ಗೆ ಇಟ್ಬಿಟ್ಟು ನೀವೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಆ್ಯಂಡ್ ನೀವು ಬೇಕಾದರೆ ಕಮೆಂಟಲ್ಲಿ ಟಿಪ್ಸ್ ಅಂತ ಹಾಕಿ, ಐ ವಿಲ್ ಗಿವ್ ಟಿಪ್ಸ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಹೆಲ್ಪ್ ಆಗಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಇದನ್ನ ಆದಷ್ಟು ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ನೋಡಿದರೆ ಅಲ್ಲಿ ತನಕ.